ಸೊ ಗೈಸ್ ನಾನು ಇಲ್ಲಿ ಸ್ಕ್ರೀನ್‌ಶಾಟ್ ಹಾಕಿದ್ದೀನಲ್ಲ ನೋಡಿ. ಇಲ್ಲಿ ಬಂದುಬಿಟ್ಟು ಇವ್ರದ್ದು ರಿಯಲ್ ಟೈಮು. ಓಕೆನಾ, ರಿಯಲ್ ಟೈಮ್ ವ್ಯೂಸ್ ಎಷ್ಟು ಬರ್ತಾ ಇದೆ, ಲಕ್ಷಗಟ್ಟಲೆ ಬರ್ತಾ ಇದೆ. ಒಂದೊಂದರಲ್ಲಿ 3 ಮಿಲಿಯನು, 10 ಮಿಲಿಯನು, ಈ ಥರ 5 ಮಿಲಿಯನು, ಈ ಥರ ರಿಯಲ್ ಟೈಮ್ ನಾನು ಹೇಳ್ತಾ ಇರೋದು. 48 ಅವರ್ಸಲ್ಲಿ ರಿಯಲ್ ಟೈಮಲ್ಲಿ ಇವ್ರದ್ದು ಇಷ್ಟು ಮಿಲಿಯನ್ ವ್ಯೂಸ್ ಬರ್ತಾ ಇದೆ. ಏನಕ್ಕೆ ಅಂದರೆ ಇವರು ಶಾರ್ಟ್ಸ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾರೆ. ನೀವೂ ವೀಡಿಯೋ ಚೆನ್ನಾಗೇ ಮಾಡ್ತೀರಾ, ಬಟ್ ಏನು ನಿಮ್ಮದು ಶಾರ್ಟ್ನ ಅಪ್ಲೋಡ್ ಮಾಡೋದು ಏನು ಇದೆ, ನಿಮ್ಮದು ಶೆಡ್ಯೂಲ್ ಏನಿದೆ ಅದು ಸರಿ ಇರಲ್ಲ. ಅದನ್ನು ನೀವು ಸರಿಯಾಗಿ ಬಂದುಬಿಟ್ಟು ಅಪ್ಲೋಡ್ ಮಾಡಬೇಕು. ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನೀವು ಯಾವ ಥರ ಬಂದುಬಿಟ್ಟು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಸರಿಯಾದ ಪ್ರಾಸೆಸ್ಸಲ್ಲಿ ಅಂತ. ಆಗ ಹೋಗ್ಬಿಟ್ಟು ನಿಮ್ಮದು ಶಾರ್ಟ್ ಫೀಲ್ಡಲ್ಲಿ ಹೋಗುತ್ತೆ ನಿಮ್ಮ ಶಾರ್ಟು, ಆಮೇಲೆ ಹೋಗ್ಬಿಟ್ಟು ನಿಮ್ಮದು ಶಾರ್ಟಲ್ಲಿ ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡೋದು. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ಸೊ ಡೀಟೇಲ್ ಆಗಿ ನೋಡಿ. ತುಂಬ ಜನ ಬಂದುಬಿಟ್ಟು ಶಾರ್ಟ್ನ ಅಪ್ಲೋಡ್ ಮಾಡ್ತೀರಾ, ಬಟ್ ಅವ್ರಿಗೆ ಗೊತ್ತಿರಲ್ಲ ಈ ಥರ ಅಪ್ಲೋಡ್ ಮಾಡಬೇಕಾ, ಇವೆಲ್ಲ ಇರುತ್ತಾ, ಈ ಥರ ಎಲ್ಲ ಮಾಡಬೇಕಾ ನಾವು ಅಂತಲೇ. ಆಮೇಲೆ ಹೋಗ್ಬಿಟ್ಟು ಯೋಚನೆ ಮಾಡ್ತೀರಾ, ಆಮೇಲೆ ಹೋಗ್ಬಿಟ್ಟು ರಿಯಲೈಸ್ ಮಾಡ್ತೀರಾ ಫಸ್ಟೇ ನಾನು ಇದು ಕಲ್ತ್ಕೊಂಡಿದ್ದಿದ್ರೆ ನಂದು ಫಸ್ಟಿಂದನೇ ಬಂದುಬಿಟ್ಟು ವ್ಯೂಸು ಚೆನ್ನಾಗಿ ಬರ್ತಾಯಿತ್ತು ಅಂತ. ಓಕೆನಾ, ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ಪಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಎಲ್ಲನೂ ಬಂದುಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಏನಿದೆ ಅದು ನೋಡ್ಕೊಳ್ಳಿ, ನಿಮಗೆ ಬಂದುಬಿಟ್ಟು ತುಂಬ ಹೆಲ್ಪ್ಫುಲ್ ಆಗೋದು. ಸೊ ಫಸ್ಟು ನಾವೇನು ಮಾಡಬೇಕು, ನಾವಿಲ್ಲಿ ನಮ್ಮದು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ನಾವು ಓಪನ್ ಮಾಡ್ಕೋಬೇಕು. ಸೊ ಓಪನ್ ಮಾಡ್ಕೊಂಡಾಗ ನಾವೇನು ಮಾಡ್ತೀವಿ, ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದೆ. ಓಕೆನಾ, ಎಲ್ಲರೂ ಮಾಡೋದು ಇದೇ ಕೆಲಸ. ಸೊ ನಾವಿಲ್ಲಿ ಶಾರ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಮ್ಮದು ಏನಿದೆ ಒಂದು ವೀಡಿಯೋನ ಆ್ಯಡ್ ಮಾಡ್ಕೋಬೇಕು. ಓಕೆನಾ, ಏನು ವೀಡಿಯೋ ನೀವು ಏನು ಶಾರ್ಟ್ ಮಾಡಿರ್ತೀರಲ್ವ ಆ ವೀಡಿಯೋನ ನೀವು ಬಂದುಬಿಟ್ಟು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಪ್ಲಸ್ ಇದು ಸ್ಟಾರ್ ಆಪ್ಷನ್ ಕೊಟ್ಟಿದ್ದಾರಲ್ಲ, ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದು ಸುಮ್ಮನೆ ಬಂದುಬಿಟ್ಟು ಯೂಟ್ಯೂಬ್ ನಿಮಗೆ ಕೊಟ್ಟಿಲ್ಲ. ಸೊ ಇದರಿಂದನೂ ಕೂಡ ನಿಮಗೆ ಬೆನಿಫಿಟ್ಸ್ ಬಂದುಬಿಟ್ಟು ಸಿಗುತ್ತೆ. ಸೊ ಡೀಟೇಲ್ಸಾಗಿ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ನಾನಿಲ್ಲಿ ವಿಡಿಯೋ ಏನಿದೆ, ಶಾರ್ಟ್ ವಿಡಿಯೋ ಏನಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಸಿಂಪಲ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮೇಲೆ ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ. ಇಲ್ಲಿ ಸಿಂಪಲಿ ನಮ್ಗೆ ಏನು ಮಾಡಬೇಕು, ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಮ್ಮದು ಪ್ರೊಸೆಸಿಂಗ್ ತಗೊಳ್ಳುತ್ತೆ. ಅದಾದಮೇಲೆ ನಮ್ಮದು ಏನು ಸೆಟ್ಟಿಂಗ್ ಆಪ್ಷನ್ ಏನಿದೆ ಅದು ಓಪನ್ ಆಗಿಬಿಡುತ್ತೆ. ಸೊ ಇಲ್ಲಿ ಮೊದಲನೇ ಕೆಲಸ ನೀವು ಮಾಡಬೇಕಾಗಿರೋದು ಏನಂದರೆ, ಇಲ್ಲಿ ಆ್ಯಡ್ ಸೌಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋ ಕೆಲಸ ಏನು, ಟ್ರೆಂಡಿಂಗ್ ಆಡಿಯೋನ ಬಂದುಬಿಟ್ಟು ಯೂಸ್ ಮಾಡ್ಕೋಬೇಕು. ನಿಮ್ಮದು ವಾಯ್ಸ್ ಇದ್ದರೂ ವೀಡಿಯೋದಲ್ಲಿ, ಶಾರ್ಟ್ ವೀಡಿಯೋದಲ್ಲಿ ಬೈ ಚಾನ್ಸ್ ವಾಯ್ಸ್ ಇಲ್ಲ ಅಂದ್ರೂ ಕೂಡ ನೀವು ಇಲ್ಲಿ ಟ್ರೆಂಡಿಂಗ್ ಆಡಿಯೋದು ಬಂದುಬಿಟ್ಟು ಯೂಸ್ ಮಾಡ್ಕೋಬೇಕು. ಏನಕ್ಕೆ, ಟ್ರೆಂಡಿಂಗ್ ಆಡಿಯೋ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟೇ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ಏನಿದೆ ಶಾರ್ಟ್ಸು. ಓಕೆನಾ, ಸೊ ಆದಷ್ಟು ಬಂದುಬಿಟ್ಟು ಟ್ರೆಂಡಿಂಗ್ ಆಡಿಯೋನ ಬಂದುಬಿಟ್ಟು ಯೂಸ್ ಮಾಡಿ. ಸೊ ಟ್ರೆಂಡಿಂಗ್ ಆಡಿಯೋ ಇದರಲ್ಲಿ ಯಾವುದು ನಿಮಗೆ ಗೊತ್ತಾಗ್ತಿಲ್ವಾ, ನಿಮ್ಗೆ ಐಡಿಯಾನೇ ಇಲ್ವಾ ಯಾವುದು ಟ್ರೆಂಡಿಂಗ್ ಆಡಿಯೋ ಓಡ್ತಾ ಇದೆ ಯೂಟ್ಯೂಬಲ್ಲಿ ಅಂತ. ಸೊ ಅದಕ್ಕೆ ಬಂದುಬಿಟ್ಟು ಸಿಂಪಲಿ ನೀವೇನು ಮಾಡಬೇಕು, ಗೂಗಲ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಇಲ್ಲಿ ಟೈಪ್ ಮಾಡಿ ಯೂಟ್ಯೂಬ್ ಗ್ಲೋಬಲ್ ಚಾಟ್ ಅಂತ. ಓಕೆನಾ, ಯೂಟ್ಯೂಬ್ ಗ್ಲೋಬಲ್ ಚಾಟ್ ಅಂತ ನೀವು ಓಪನ್ ಮಾಡಿದರೆ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಬಂದುಬಿಟ್ಟು ನಿಮಗೆ ಟ್ರೆಂಡಿಂಗ್ದು ಸಾಂಗ್ ಯಾವ್ಯಾವುದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಎಲ್ಲ ಸಾಂಗ್ನು ಬಂದುಬಿಟ್ಟು ಇಲ್ಲಿ ನಿಮಗೆ ಶೋ ಆಗಿಬಿಡುತ್ತೆ. ನೀವು ನೋಡ್ಬೋದು ಯಾವ್ಯಾವುದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಅಂತ ನೀವು ನೋಡ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆನಾ, ಟ್ರೆಂಡಿಂಗಲ್ಲಿ ಯಾವ ಸಾಂಗ್ ಓಡ್ತಾ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ನೋಡ್ಕೊಂಡು ಇವಾಗ ಗ್ಲೋಬಲ್ ಚಾಟಲ್ಲಿ ಯಾವ್ಯಾವ ಸಾಂಗ್ಸ್ ಇದೆ ಅದನ್ನು ನೋಡ್ಕೊಂಡಾದಮೇಲೆ ಫಸ್ಟಲ್ಲಿ ನನಗೆ ಬಂದುಬಿಟ್ಟು ಈ ಸಾಂಗು ಇತ್ತು. ಇದಾದಮೇಲೆ ಇನ್ನೊಂದು ತುಂಬ ರೆಕಮೆಂಡ್ ಮಾಡ್ತಾಯಿತ್ತು. ಸೊ ಫಾರ್ ಎಕ್ಸಾಂಪಲ್ಗೆ ನಾನು ಈ ಸಾಂಗ್ನ ತೊಗೊಂಡು ನಿಮಗೆ ತೋರಿಸ್ತೀನಿ. ಓಕೆನಾ, ಸೊ ಈ ಸಾಂಗ್ನ ಸಿಂಪಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ತೀನಿ.
ಆ್ಯಡ್ ಮಾಡ್ಕೊಂಡಾದ್ಮೇಲೆ ಗೈಸ್ ಈಗ ನಮಗೆ ಏನು ಮಾಡಬೇಕು, ಈಗ ಸಿಂಪಲಿ ನಮಗೆ ಇಲ್ಲಿ ಬಂದುಬಿಟ್ಟು ಈ ಟೆಕ್ಸ್ಟ್ ಆಪ್ಷನ್ ಕೊಟ್ಟಿದೆಯಲ್ಲ ಯೂಟ್ಯೂಬು, ಇದು ಬಂದುಬಿಟ್ಟು ಸುಮ್ಮನೆ ಕೊಟ್ಟಿಲ್ಲ ಯೂಟ್ಯೂಬ್, ಇದನ್ನು ಬಂದುಬಿಟ್ಟು ನಾವು ಯೂಸ್ ಮಾಡ್ಕೋಬೇಕು ನಮ್ಮ ವೀಡಿಯೋದಲ್ಲಿ. ಓಕೆನಾ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನಿಲ್ಲಿ ಹಾಕ್ತೀನಿ, ಏನಂದ್ಬಿಟ್ಟು ಹಾಕ್ತೀನಿ ಇಲ್ಲಿ ನಾನು ಡಾಲ್ ಮೇಕಿಂಗ್. ಇಲ್ಲಿ ನಾವೇನಾದರೂ ಸಸ್ಪೆನ್ಸ್ ಕ್ರಿಯೇಟ್ ಮಾಡಬೇಕು. ಡಾಲ್ ಮೇಕಿಂಗ್ ರೋಟೀಸ್ ಆರ್ ಚಪಾತಿ, ನೀವೇನು ಕೊಡಬೇಕು ಅದನ್ನು ಕೊಡ್ಬೋದು. ಡಾಲ್ ಮೇಕಿಂಗ್ ಚಪಾತಿ ಅಂತ ನಾನಿಲ್ಲಿ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಯಾವುದಾದ್ರೂ ಒಂದು ಶಾಕಿಂಗ್ ಎಮೋಜಿ ಏನಿದೆ ಅದನ್ನು ನಾನಿಲ್ಲಿ ಕೊಡ್ತೀನಿ. ಅಂದ್ಕೊಳ್ಳಿ ನಾನು ಒಂದು ಶಾಕಿಂಗ್ ಎಮೋಜಿ ಇದನ್ನು ನಾನು ಕೊಡ್ತೀನಿ. ಇದನ್ನು ಕೊಟ್ಟಾದ್ಮೇಲೆ ಸಿಂಪಲಿ ನಾವು ಡನ್ ಮೇಲೆ ಕ್ಲಿಕ್ ಮಾಡೋಣ. ಡನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ಇದನ್ನು ನೀವು ಎಲ್ಲಿ ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಗೈಸ್ ಇದಕ್ಕೆ ನೀವು ಏನು ಮಾಡ್ಬೋದು, ಇದಕ್ಕೆ ನೀವು ಏನಾದರೂ ಆ್ಯಡ್ ಮಾಡ್ಬೋದು. ಓಕೆನಾ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ನೀವು ಇದನ್ನು ನೋಡಿ ಈ ಥರ ಆ್ಯಡ್ ಮಾಡ್ಬೋದು. ಕಲರ್ ಚೇಂಜ್ ಮಾಡ್ಕೋಬೋದು, ನಿಮಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ಇಟ್ಕೋಬೋದು. ಈ ಥರ ಇಟ್ಕೊಂಡು ನಿಮಗೆ ಎಲ್ಲಿ ಬೇಕು ಅಲ್ಲಿ ಇದನ್ನು ಈ ಥರ ಅಡ್ಜಸ್ಟ್ನ ಮಾಡ್ಕೋಬೋದು. ಸೊ ನಾನು ವೀಡಿಯೋ ಬಂದುಬಿಟ್ಟು ಇಷ್ಟು ಝೂಮಾಗಿ ತೋರಿಸ್ತಿದೆ ಅಂದರೆ ನಾನಿದು ನಿನ್ನೆ ನಿಮಗೆ ತೋರಿಸಿದ್ನಲ್ಲ, ಲೈಕ್ ಅದಕ್ಕೆ ಇದು ಇಷ್ಟು ಝೂಮಾಗಿ ತೋರಿಸ್ತಿದೆ. ನೀವು ಮಾಡೋದು ವೀಡಿಯೋ ಚೆನ್ನಾಗೇ ಇರುತ್ತೆ. ನಾನು ಫಾರ್ ಎಕ್ಸಾಂಪಲ್ಗೆ ಈ ವಿಡಿಯೋನ ತಗೊಂಡಿರೋದು. ಓಕೆನಾ. ಈ ಥರ ಎಲ್ಲಾದರೂ ಒಂದು ಕಡೆ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಸೌಂಡ್ ಆಪ್ಷನ್ ಒಂದು ಕೇಳಿಸುತ್ತೆ. ಸೊ ಸಿಂಪಲಿ ನೀವು ಏನು ಮಾಡಬೇಕು, ಈ ಸೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಸೌಂಡ್ ಆಪ್ಷನ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ಇಲ್ಲಿ ಬಂದುಬಿಟ್ಟು ನೋಡಿ ಎರಡೂ ಫುಲ್ ಇರುತ್ತೆ. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಮಾಡಬೇಕಾಗಿರೋ ಕೆಲಸ ಯೋರ್ ಆಡಿಯೋನ ಏನಿದೆ ಇದು 100% ಇರೋಕ್ಕೆ ಬಿಡಬೇಕು. ಇದರಲ್ಲಿ ನಿಮಗೆ ಏನೂ ಬಂದುಬಿಟ್ಟು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಸಾಂಗದು ಸೌಂಡ್ ಏನಿದೆ ಇದನ್ನು ನಾವು ಫುಲ್ ಕಡಿಮೆ ಮಾಡ್ಕೋಬೇಕು. ಓಕೆನಾ. ಲೈಕ್ 4%, 5%, 10% ಒಳಗಡೆನೇ ಇಟ್ಕೊಳ್ಳಿ. ನಿಮ್ಮ ಆಡಿಯೋ ಬಂದುಬಿಟ್ಟು ಯಾವಾಗಲೂ 100%ಅಲ್ಲೇ ಇರಬೇಕು. ಮ್ಯೂಸಿಕ್ದು ಏನಿದೆ ಅದು ಕಡಿಮೆನೇ ಇರಬೇಕು. ಬೈ ಚಾನ್ಸ್ ನಿಮ್ಮ ಆಡಿಯೋ ಇಲ್ಲ ಅಂದರೆ ಆ ಕಂಡೀಷನಲ್ಲಿ ಮ್ಯೂಸಿಕ್ದು 100% ಕೊಟ್ಕೋಬೋದು ನೀವು. ಓಕೆನಾ. ಸೊ ಇದು ಇಷ್ಟ ಆದಮೇಲೆ ಸಿಂಪಲ್ಲಿ ಆಗಿ ಈಗ ನಾವೇನು ಮಾಡಬೇಕು, ನೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ, ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮ್ಮದು ಡೀಟೇಲ್ಸ್ ಏನಿದೆ ಓಪನ್ ಆಗಿ ಬಂದುಬಿಡುತ್ತೆ. ಸೊ ಈಗೇನು ಮಾಡ್ತಾರೆ, ತುಂಬ ಜನ ಬಂದುಬಿಟ್ಟು ಇದಿಷ್ಟ ಆದಮೇಲೆ ಇಲ್ಲಿ ಏನೂ ಮಾಡಲ್ಲ, ಡೈರೆಕ್ಟ್ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶಾರ್ಟ್ಸ್ನ ಅಪ್ಲೋಡ್ ಮಾಡಿಬಿಡ್ತಾರೆ. ಬಟ್ ಹಂಗೆ ಅಪ್ಲೋಡ್ ಮಾಡೋ ಹಾಗಿಲ್ಲ. ಸೊ ನಿಮಗೇನು ಮಾಡಬೇಕು, ಸೆಟ್ಟಿಂಗ್ ಏನಿದೆ ಇವಾಗ ಸ್ಟಾರ್ಟ್ ಆಯಿತು ನಿಮ್ಮದು ಸೆಟ್ಟಿಂಗ್ಸ್ ಎಲ್ಲ ಮಾಡೋದು. ಸೊ ಇವಾಗ ನೀವು ಸೆಟ್ಟಿಂಗ್ನ ಮಾಡಬೇಕು. ಸೊ ಸಿಂಪಲಿ ಫಸ್ಟೇ ಬಂದುಬಿಟ್ಟು ನೀವು ಅಪ್ಲೋಡ್ ಶಾರ್ಟ್ನ ಕೊಡಬೇಡಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಎಡಿಟ್ ಆಪ್ಷನು ಇಲ್ಲಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ವಿಡಿಯೋದಲ್ಲಿ ಒಂದು ಪಾರ್ಟ್ನ ಸೆಲೆಕ್ಟ್ ಮಾಡೋ ಆಪ್ಷನ್ನು ಇದು ಬಂದುಬಿಟ್ಟು ನಾವು ಥಂಬ್ನೇಲ್ ಅಂತ ಹೇಳ್ತೀವಿ. ಶಾರ್ಟಿಗೆ ಬಂದುಬಿಟ್ಟು ನಾವು ಈ ಥರನೇ ಥಂಬ್ನೇಲ್ ಬಂದುಬಿಟ್ಟು ಆ್ಯಡ್ ಮಾಡೋದು. ಓಕೆನಾ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಪಾರ್ಟದು ಥಂಬ್ನೇಲ್ ನೀವೇನು ಮಾಡ್ಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ನೋಡ್ಬೋದು ಈಗ ಅದು ಏನಿದೆ ಆ ಫ್ರೇಮ್ ಬಂದುಬಿಟ್ಟು ನಮ್ಮದು ಸೆಲೆಕ್ಟ್ ಆಗೋದು ಥಂಬ್ನೇಲ್ಗೆ. ಓಕೆನಾ. ಈಗ ಬಂದುಬಿಟ್ಟು ನಾವು ಏನು ಆ್ಯಡ್ ಮಾಡಬೇಕು, ಈಗ ಇಲ್ಲಿ ಟೈಟಲ್ಲು ಕ್ಯಾಪ್ಷನ್ ಆ್ಯಡ್ ಮಾಡಬೇಕು. ಸೊ ಟೈಟಲ್ಗೆ ಇಲ್ಲಿ ತುಂಬ ಜನ ನೀವಾಗೆ ಓನಾಗೆ ಬಂದುಬಿಟ್ಟು ಟೈಟಲ್ ಏನಾದರೂ ಯೋಚನೆ ಮಾಡಿದರೆ ನೀವು ಓನಾಗಿ ಬರ್ಕೋಬೋದು. ಇಲ್ಲ ನನಗೆ ಯೋಚನೆ ಮಾಡೋಕ್ಕೆ ಬರ್ತಿಲ್ಲ, ನನಗೆ ಗೊತ್ತೇ ಇಲ್ಲ ಏನು ಟೈಟಲ್ ಇಡಬೇಕು ಅಂದರೆ ಸಿಂಪಲ್ಲಾಗಿ ನೀವೇನು ಮಾಡ್ಬೋದು, ChatGPT ಏನಿದೆ ಅದನ್ನು ಯೂಸ್ ಮಾಡ್ಕೋಬೇಕು. ಓಕೆನಾ. ಈಗ ನಾವೇನು ಮಾಡೋಣ, ChatGPT ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ChatGPT ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ತೀನಿ. ಎಲ್ಲೋಯ್ತು. ಓಕೆನಾ. ಸೊ ChatGPT ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಾಗಿ ನಾವು ChatGPTಗೆ ಒಂದು ಕಮಾಂಡ್ ಕೊಡಬೇಕು. ಏನು ಕಮಾಂಡ್, ಲೈಕ್ ನಮ್ಮ ವಿಡಿಯೋ ಈ ಥರ ಒಂದು ಯೂಟ್ಯೂಬ್ ಶಾರ್ಟ್ ವಿಡಿಯೋ ಇದೆ. ಸೊ ಆ ವಿಡಿಯೋಗೆ ನಮಗೆ ಒಂದು ಟೈಟಲ್ ಬರೆದು ಕೊಡಿ ಅಂತ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಂದು ಒಂದು ಡಾಲ್ ಬಂದುಬಿಟ್ಟು ನಾನಿಲ್ಲಿ ಟೈಪ್ ಮಾಡಿ ತೋರಿಸ್ಬಿಡ್ತೀನಿ. ನೋಡಿ ಗೈಸ್, ನಾನಿಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ, AI ಡಾಲ್ ಚಪಾತಿ ಮಾಡ್ತಿರೋ ವಿಡಿಯೋ. ಆ ವಿಡಿಯೋಗೆ ಟೈಟಲ್ ಬರೆದು ಕೊಡಿ ಅಂತ ನಾನಿಲ್ಲಿ ChatGPTಗೆ ಕಮಾಂಡ್ ಕೊಟ್ಟಿದ್ದೀನಿ. ಸೊ ಸಿಂಪಲ್ಲಾಗಿ ನಾವೀಗ ಏನು ಮಾಡಬೇಕು, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ್ದು ನೀವು ನೋಡ್ಬೋದು, ನಮಗೆ ಇಲ್ಲಿ ಎಷ್ಟು ಟೈಟಲ್ ಬಂದುಬಿಟ್ಟು ಸಜೆಸ್ಟ್ ಮಾಡ್ತಿದೆ. ಟೋಟಲಿ ಬಂದುಬಿಟ್ಟು 10 ಟೈಟಲ್ ಏನಿದೆ ChatGPT ನಮಗೆ ಸಜೆಸ್ಟ್ ಮಾಡಿದೆ. ಸೊ ನೀವು ನೋಡ್ಬೋದು AI ಡಾಲ್
ಡಾಲ್ ಚಪಾತಿ ಮಾಡ್ತಿದ್ದಾಳೆ, ನಿಜವೇ ಅಥವಾ ಮ್ಯಾಜಿಕ್ಕೇ ಅಂತ ಇಲ್ಲಿ ನೀವು ನೋಡ್ಬೋದು. ಓಕೆನಾ, ಅದಾದಮೇಲೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಸೊ ನೀವು ಇಲ್ಲಿ ನೋಡ್ಬೋದು ನನಗೆ 5ನೇದು ಬಂದುಬಿಟ್ಟು ಇಷ್ಟ ಆಯಿತು, ಕ್ಯೂಟ್ ಯಾಯ್ ಡಾಲ್ ಮೇಕಿಂಗ್ ಚಪಾತಿ ಇನ್ ವಿಲೇಜ್ ಸ್ಟೈಲ್ ಅಂತ. ಓಕೆನಾ, ಸೊ ನೀವು ಇಲ್ಲಿ ನೋಡ್ಬೋದು ಈ ಟೈಟಲ್ ಬಂದುಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ನಾನು ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಂಡಾದಮೇಲೆ ಸಿಂಪಲಿ ನಾನು ಯೂಟ್ಯೂಬಿಗೆ ವಾಪಸ್ ಬಂದುಬಿಟ್ಟು ಈ ಏನಿದೆ ಟೈಟಲ್ ಏನಿದೆ ಇದನ್ನು ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನಾವೀಗ ಏನು ಮಾಡೋಣ, ಇಲ್ಲಿ ನಮಗೆ ಇನ್ನೂ ಒಂದು ಸ್ವಲ್ಪ ಇಲ್ಲಿ ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಬೇರೆ ಏನು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಸಿಂಪಲಿ ಇಲ್ಲಿ ನಮಗೆ ಮಾಡಬೇಕಾಗಿರೋ ಕೆಲಸ ಏನು, ವಿಸಿಬಿಲಿಟಿ ಆಪ್ಷನ್ ಇದೆಯಲ್ಲ ಇದನ್ನು ಯಾವಾಗಲೂ ಬಂದುಬಿಟ್ಟು ನಾವು ಅನ್ಲಿಸ್ಟೆಡಲ್ಲೇ ಇಡಬೇಕು. ವಿಡಿಯೋ ಅಪ್ಲೋಡ್ ಆಗೋವರೆಗೂ ನಾವು ಅನ್ಲಿಸ್ಟೆಡಲ್ಲೇ ಇಡಬೇಕು, ಪಬ್ಲಿಕ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಾವೇನಾದರೂ ಮಿಸ್ಟೇಕ್ಸ್ ಏನಾದರೂ ಮಾಡಿದರೆ ಸೊ ಪಬ್ಲಿಕ್ ಆದಮೇಲೆ ಆ ಮಿಸ್ಟೇಕ್ನ ಕರೆಕ್ಟ್ ಮಾಡೋಕ್ಕೆ ಆಗಲ್ಲ, ಅದು ಆಲ್ರೆಡಿ ಅಪ್ಲೋಡ್ ಆಗಿಬಿಟ್ಟಿರುತ್ತಲ್ಲ, ಹಾಗಾಗಿ ಅದಕ್ಕೆ ನಾವು ಯಾವಾಗಲೂ ಅನ್ಲಿಸ್ಟೆಡಲ್ಲೇ ಇಟ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಓಕೆನಾ, ಅದಾದಮೇಲೆ ಗೈಸ್ ಇಲ್ಲಿ ನಮಗೆ ಇನ್ನೊಂದು ಆಪ್ಷನ್ ಏನಿದೆ, ಇಲ್ಲಿ ಆಡಿಯನ್ಸ್ ಆಪ್ಷನ್ ಕಾಣಿಸ್ತಿದೆ. ಓಕೆನಾ, ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ನೀವು ಯಾವತ್ತೂ ಇಲ್ಲಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಏನಿದೆ ಇದನ್ನು ನಾವು ಯಾವಾಗಲೂ ಸೆಲೆಕ್ಟ್ ಮಾಡಿ. ಓಕೆನಾ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಈಗ ನಮ್ಗೆ ಏನು ಮಾಡಬೇಕು, ಡೈರೆಕ್ಟಾಗಿ ಇಲ್ಲಿ ಇವಾಗ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ವಿಡಿಯೋ ಏನಿದೆ ಅಪ್ಲೋಡ್ನ ಮಾಡಬೇಕು. ಓಕೆನಾ, ಅದಾದಮೇಲೆ ನಮಗೆ ಇನ್ನೂ ಒಂದು ಸ್ವಲ್ಪ ಸೆಟ್ಟಿಂಗ್ ಏನಿದೆ ಅದನ್ನು ನಾವು ಯಾವುದ್ರಲ್ಲಿ ಮಾಡಬೇಕಂದ್ರೆ ನಮ್ಮದು ಏನಿದೆ YT ಸ್ಟುಡಿಯೋ ಏನಿದೆ ಅಲ್ಲಿ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೇನು ಸೆಟ್ಟಿಂಗ್ ಇದೆ ನಾವು ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಇಲ್ಲಿ ನಮಗೆ ನೀವು ನೋಡೋದಾದರೆ ಇಲ್ಲಿ ನಮಗೆ ಆ್ಯಡ್ ಡಿಸ್ಕ್ರಿಪ್ಷನ್ ಆಪ್ಷನ್ ಇದೆ. ಸೊ ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ಸಿಂಪಲ್ಲಾಗಿ ನಾವು ಏನು ಮಾಡೋಣ, ನಾವು ಟೈಟಲ್ ಏನು ಕಾಪಿ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ, ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನಮ್ಮದು ಟೈಟಲ್ಲು ಒಂದೊಂದು ಸಲ. ಅದಾದಮೇಲೆ ನಿಮಗೆ ಲೊಕೇಶನಲ್ಲಿ ಏನು ಕೆಲಸ ಇಲ್ಲ. ಓಕೆನಾ, ಲೊಕೇಶನ್ ಏನಿದೆ ಇದರಲ್ಲಿ ಏನು ಕೆಲಸ ಇಲ್ಲ. ಇಲ್ಲಿ ರಿಲೇಟೆಡ್ ವಿಡಿಯೋಲಿ ನಿಮ್ಮ ಲಾಂಗ್ ವಿಡಿಯೋ ಏನಿದೆ ಅದನ್ನು ಹಾಕ್ಕೋಬೋದು. ಆಗೇನಾಗುತ್ತೆ, ನಿಮ್ಮ ಲಾಂಗ್ ವಿಡಿಯೋಗೆ ರೀಚ್ ಏನಿದೆ ಅದು ಇನ್ನೂ ಜಾಸ್ತಿ ಬಂದುಬಿಟ್ಟು ಸಿಗುತ್ತೆ. ನಾನು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ರಿಲೇಟೆಡ್ ವಿಡಿಯೋದಲ್ಲಿ. ಇಲ್ಲಿ ನೀವು ಪ್ಲೇ ಲಿಸ್ಟ್ ಬೇಕಿದ್ದರೆ ಆ್ಯಡ್ ಮಾಡೋದಾದರೂ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಇದರಲ್ಲಿ ನಮಗೇನು ಕೆಲಸ ಇಲ್ಲ. ಅದಾದಮೇಲೆ ಈಗ ನಮಗೆ ಡೈರೆಕ್ಟಾಗಿ ಏನು ಮಾಡಬೇಕು, ಇವಾಗ ನಮಗೆ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಓಕೆನಾ, ಈಗ ನಮ್ಮ ಶಾರ್ಟ್ ಏನಿದೆ ಅದು ಅಪ್ಲೋಡ್ ಆಗ್ತಾ ಇದೆಯಾ, ಸೊ ಅಪ್ಲೋಡ್ ಆಗಕ್ಕೆ ಬಿಡಿ ಅದನ್ನು. ಈಗ ನಾವೇನು ಮಾಡೋಣ, YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. YT ಸ್ಟುಡಿಯೋ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ನಾವು ಏನು ಶಾರ್ಟ್ ಅಪ್ಲೋಡ್ ಮಾಡಿದ್ವಲ್ಲ ಅದು ಬಂದುಬಿಟ್ಟು ಈಗ ಅಪ್ಲೋಡ್ ಆಗ್ತಾ ಇರುತ್ತೆ, ನೀವು ಇಲ್ಲಿ ನೋಡ್ಬೋದು. ಓಕೆನಾ, ಈ ಕೆಲಸ ಬಂದುಬಿಟ್ಟು ನಿಮಗೆ ಇಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆಯಲ್ಲ, ಇವಾಗಲೇ ಬಂದುಬಿಟ್ಟು ಈ ಕೆಲಸ ಮಾಡೋ ಹಾಗಿಲ್ಲ. ನಿಮ್ಮದು ಇಲ್ಲಿ ಅಪ್ಲೋಡ್ ಕಂಪ್ಲೀಟ್ ಆಗುತ್ತಲ್ಲ, ಅಪ್ಲೋಡೆಡ್ ಅಂತ ಬರುತ್ತಲ್ಲ, ಈ ಕೆಲಸ ಮಾಡಬೇಕು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದು ಟೈಮ್ ಆಗಿಬಿಡುತ್ತೆ, ಅದು ಅಪ್ಲೋಡ್ ಆಗೋವರೆಗೂ ನಾವು ವೆಯ್ಟ್ ಮಾಡಿದರೆ. ಓಕೆನಾ, ಸೊ ಇದು ಅಪ್ಲೋಡ್ ಎಲ್ಲ ಆದಮೇಲೆ ಈಗ ನಮ್ಗೆ ಏನು ಮಾಡಬೇಕು, ಸಿಂಪಲ್ಲಾಗಿ ಈ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಮಗೆ ಶೋ ಮೋರ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ಲಾಸ್ಟಲ್ಲಿ. ಓಕೆನಾ, ಈ ಲಾಸ್ಟ್ನೇ ಆಪ್ಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಏನು ಮಾಡಬೇಕು, ಇಲ್ಲಿ ಅಲ್ಟ್ರೇಟ್ ಕಂಟೆಂಟ್ ಏನಿದೆ ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ನೀವು AI ವಿಡಿಯೋ ಮಾಡಿದ್ದೀರಾ ಇಲ್ವಾ ಅಂತ ಇಲ್ಲಿ ಕನ್ಫರ್ಮ್ ಮಾಡಬೇಕು. ಯೂಟ್ಯೂಬಿಗೆ ನೀವು AI ವಿಡಿಯೋ ಏನಾದರೂ ಮಾಡಿದರೆ, ನಿಮ್ಮ ವಿಡಿಯೋದಲ್ಲಿ AI ಏನಾದರೂ ಇನ್ಕ್ಲೂಡ್ ಇದ್ದರೆ, AI ವಾಯ್ಸ್ ಏನಾದರೂ ಕೊಟ್ಟಿದ್ರೆ, ಇಲ್ಲಾಂದರೆ AI ವಿಡಿಯೋ ಏನಾದರೂ ಮಾಡಿದರೆ ಇಲ್ಲಿ ಎಸ್ ಅಂತ ಕೊಡಿ. ನೀವು ನಾರ್ಮಲ್ ವಿಡಿಯೋ ಏನಾದರೂ ಮಾಡಿದರೆ ನೋ ಅಂತಲೇ ಕೊಡಿ. ಓಕೆನಾ, ಸೊ ನಾನಿಲ್ಲಿ AI ಯೂಸ್ ಮಾಡ್ಕೊಂಡಿದ್ದೀನಿ, AI ವಿಡಿಯೋ ಮಾಡಿದ್ದೀನಿ, ನಾನಿಲ್ಲಿ ಎಸ್ ಅಂತ ಕೊಡ್ತೀನಿ. ಓಕೆನಾ, ಅದಾದಮೇಲೆ ಈಗ ನಮಗೇನು ಮಾಡಬೇಕು, ಇಲ್ಲಿ ಕ್ಯಾಟಗರಿ ಆಪ್ಷನ್ ನಮಗೆ ಸಿಗುತ್ತೆ. ಈ ಕ್ಯಾಟಗರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಕ್ಯಾಟಗರಿ ಯಾವುದು ಸೆಲೆಕ್ಟ್ ಆಗಿದೆ, ನಮ್ಮ ಚಾನಲ್ ಕ್ಯಾಟಗರಿ ಯಾವುದಿದೆ ಅದು ಸೆಲೆಕ್ಟ್ ಆಗಿರುತ್ತೆ. ಸೊ ನಾವು ಸೆಟ್ಟಿಂಗಲ್ಲಿ ಏನು ಕ್ರೋಮ್ ಬ್ರೌಸರ್ ಸೆಟ್ಟಿಂಗಲ್ಲಿ ಏನು ನಾವು ಸೆಟ್ ಮಾಡಿರ್ತೀವಲ್ಲ ಅದೇ ಕ್ಯಾಟಗರಿ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಬಟ್ ನಾವಿಲ್ಲಿ
ಚೇಂಜ್ ಮಾಡಬೇಕು ಕ್ಯಾಟಗರಿ. ನೀವು ಯಾವ ಥರ ವೀಡಿಯೋ ಮಾಡಿದ್ದೀರಾ ಅದರ ಅಕಾರ್ಡಿಂಗ್ ವೀಡಿಯೋನ ಆ್ಯಡ್ ಮಾಡಬೇಕು. ಸೊ ಈಗ ನಾವು ಯಾವ ಥರ ವೀಡಿಯೋ ಮಾಡಿದ್ವಿ, ಎಂಟರ್ಟೈನ್ಮೆಂಟ್ ಟೈಪಲ್ಲಿ ವೀಡಿಯೋ ಮಾಡಿದ್ದೀವಿ. ಸೊ ಎಂಟರ್ಟೈನ್ಮೆಂಟ್ ಕ್ಯಾಟಗಿರಿ ಏನಿದೆ ನಾನು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಆ್ಯಡ್ ಟ್ಯಾಗ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ಶಾರ್ಟಿಗೆ ಬಂದುಬಿಟ್ಟು ಟ್ಯಾಗ್ಸ್ ಅಷ್ಟು ವರ್ಕ್ ಆಗೋಲ್ಲ, ತುಂಬ ಕಮ್ಮಿನೇ ವರ್ಕ್ ಆಗೋದು. ನೀವು ಅಂತೂ ಟ್ಯಾಗ್ಸ್ ಹಾಕಬೇಕು. ನನ್ನ ವೀಡಿಯೋ ಸರ್ಚಬಲಲ್ಲಿ ಬರಬೇಕಂದ್ರೆ ಇಲ್ಲಿ ಟ್ಯಾಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಟ್ಯಾಗ್ನ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ ನಾನು ಹಾಕ್ತೀನಲ್ಲ ಅದೇ ಥರ ಹಾಕಬೇಕು. AI ವಿಡಿಯೋ ಇದೊಂದು ಟ್ಯಾಗ್ ಆಯಿತಾ. AI ವಿಡಿಯೋ ಅಂತ ಹಾಕಿ ಅದಾದಮೇಲೆ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಥರ ಲಾಕ್ ಆಗಿಬಿಡುತ್ತೆ. ಅದಾದಮೇಲೆ ಡಾಲ್ AI, ಇಲ್ಲಿ ಕನ್ನಡ ಬಂತು, ಡಾಲ್ AI ವಿಡಿಯೋ. ಓಕೆನಾ, ಮತ್ತೆ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ AI ವಿಡಿಯೋ, ಡಾಲ್ ವಿಡಿಯೋ, ಇನ್ನೂ ಏನಾದರೂ ಕೀವರ್ಡ್ಸ್ ಇದ್ದರೆ ನೀವು ಇಲ್ಲಿ ಹಾಕ್ಕೋಬೋದು. ಓಕೆನಾ, ಈ ಪ್ಲೇಸೆಲ್ಲ ಹಾಕ್ಬಿಟ್ಟು ಈ ಥರ ಲಾಕ್ ಮಾಡ್ಕೋಬೋದು. ಅದಾದಮೇಲೆ ಗೈಸ್ ನಿಮಗೆ ಇಷ್ಟು ಕೆಲಸ ಮಾಡಿದ್ರಾ. ಸೊ ಇವಿಷ್ಟು ಕೆಲಸ ಮಾಡಾದಮೇಲೆ ಸಿಂಪಲಿ ನಮಗೇನು ಮಾಡಬೇಕು, ಈಗ ಬ್ಯಾಕ್ ಬರಬೇಕು. ಓಕೆನಾ, ಬ್ಯಾಕ್ ಬಂದಾದಮೇಲೆ ಸೊ ನಮಗೆ ಇಲ್ಲಿ ಇನ್ನೊಂದು ಬಂದುಬಿಟ್ಟು ಆಪ್ಷನ್ ಇದೆ ಕಮ್ಯುನಿಟಿದು. ಓಕೆನಾ, ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ನಿಮ್ಮದು ಲೈಕ್ ಶೋ ಆಗಬೇಕಾ ಇಲ್ವಾ ಅಂತ ಒಂದು ಆಪ್ಷನ್ ನಿಮಗೆ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ನಿಮ್ಮದು ಎಷ್ಟು ಲೈಕ್ಸ್ ಬಂದಿದೆ ಅಂತ ನೀವು ಶೋ ಮಾಡಬೇಡಿ. ಯಾಕಂದರೆ ಈ ಲೈಕ್ಸ್ಗಳು ನೋಡೇ ಅರ್ಧ ಜನ ಬೇಕು ಅಂತ ಲೈಕ್ಸ್ ಮಾಡಲ್ಲ. ಓಕೆನಾ, ಇಷ್ಟು ಕಮ್ಮಿ ಲೈಕ್ಸ್ ಇದೆ, ನಾನು ಯಾಕೆ ಲೈಕ್ ಮಾಡಲಿ ಅನ್ನೋ ಒಂದು ಥಾಟು ಅವರಲ್ಲಿ ಇರುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನು ಮಾಡಿ, ಈ ಲೈಕ್ದು ಹೈಡೇ ಮಾಡಿಟ್ಟಿರಿ. ಓಕೆನಾ, ಲೈಕ್ದು ಏನಿದೆ ಹೈಡ್ ಮಾಡಿದರೆ ಆಗ ನಿಮ್ಮದು ಎಷ್ಟು ಲೈಕ್ಸ್ ಬಂದಿದೆ ಏನು ಎತ್ತ ಅಂತ ಶೋ ಆಗಲ್ಲ. ಓಕೆನಾ, ಅದಾದಮೇಲೆ ಗೈಸ್ ನಿಮಗೆ ಇಲ್ಲಿ ಅಲೋ ರಿಮಿಕ್ಸಿಂಗ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಯಾವಾಗಲೂ ಬಂದುಬಿಟ್ಟು ಅಲೋ ಅಂತಲೇ ಕೊಡಿ. ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಎರಡೂ ಕೊಡಿ. ತುಂಬ ಜನ ಬಂದುಬಿಟ್ಟು ಅಲೋ ಓನ್ಲಿ ಆಡಿಯೋ ರಿಮಿಕ್ಸಿಂಗ್ ಅಂತ ಕೊಟ್ಟಿರ್ತಾರೆ, ಬಟ್ ನೀವು ವಿಡಿಯೋ ಆಡಿಯೋ ಕೊಟ್ಟರೆ ನಿಮ್ಮದೇ ಬೆನಿಫಿಟ್ ಜಾಸ್ತಿ ಇರೋದು. ಸೊ ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಇದು ಕೊಡೋದು ತುಂಬ ಇಂಪಾರ್ಟೆಂಟ್. ಓಕೆನಾ, ಅದಾದಮೇಲೆ ಸೊ ಇದಿಷ್ಟು ಆದಮೇಲೆ ಇನ್ನೊಂದು ಕಮೆಂಟ್ಸ್ ಯಾವಾಗಲೂ ಆನೇ ಇಡಿ. ಯಾಕಂದರೆ ಕಮೆಂಟಿಂದ ನಿಮ್ಮದು ಏನಾಗುತ್ತೆ, ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ, ವಿಡಿಯೋದು ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಇದಿಷ್ಟು ಕೆಲಸ ಆದಮೇಲೆ ಲಾಸ್ಟಿಗೆ ನೀವೇನು ಮಾಡ್ಬೋದು, ಈಗ ಇಲ್ಲಿ ವಿಸಿಬಿಲಿಟಿ ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ಲ, ಇವಾಗ ನೀವೇನು ಮಾಡಿ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವೇನು ಮಾಡ್ಬೋದು, ಈಗ ಇಲ್ಲಿ ಸೇವ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೀವೇನು ಮಾಡ್ಬೋದು, ಪಬ್ಲಿಕ್ ಮಾಡ್ಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಈ ಥರ ಇಷ್ಟು ಕೆಲಸ ಮಾಡಾದಮೇಲೆ ನಿಮ್ದು ಏನಾಗುತ್ತೆ, ಪರ್ಫೆಕ್ಟ್ ಆಗಿದೆ, ನಿಮ್ಮ ವೀಡಿಯೋನು ಪರ್ಫೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀರಾ. ಈಗ ಏನಾಗುತ್ತೆ, ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮದು ಇಂಪ್ರೆಷನ್ಸ್ ಕಳಿಸುತ್ತೆ ಅದೇ ಕರೆಕ್ಟ್ ಆಡಿಯನ್ಸ್ ಹತ್ರ. ನೀವು ಏನು ಕ್ಯಾಟಗರಿ ಎಲ್ಲ ಸೆಲೆಕ್ಟ್ ಮಾಡಿರ್ತೀರಲ್ಲ, ಆಗ ಬಂದುಬಿಟ್ಟು ಯೂಟ್ಯೂಬಿಗೆ ಗೊತ್ತಾಗುತ್ತೆ. ಸೊ ಅದು ಕರೆಕ್ಟ್ ಆಡಿಯನ್ಸ್ ಹತ್ರ ನಿಮ್ಮ ಇಂಪ್ರೆಷನ್ಸ್ ಏನಿದೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.